ನಮಸ್ಕಾರ ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಜ್ಞಾನ ಭಾರತಂ ಯೋಜನೆ ಎಂಬ ಒಂದು ಯೋಜನೆ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಜ್ಞಾನ ಭಾರತಂ ಯೋಜನೆ ಏನಿದೆ ಅಲ್ಲ, ಇದು ಏನು ಮಾಡ್ತದ ಅಂದರೆ ಪ್ರಾಚೀನ ಭಾರತದ, ಅದರಲ್ಲಿಯೂ ನಮ್ಮ ಭಾರತದ ಪ್ರಾಚೀನ ಹಸ್ತಪ್ರತಿಗಳು ಏನಿದಾವಲ್ಲ ಅವುಗಳನ್ನು ಸಂರಕ್ಷಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಒಂದು ಕಾರ್ಯವನ್ನು ಈ ಜ್ಞಾನ ಭಾರತಂ ಯೋಜನೆ ಮಾಡ್ತದೆ. ಸೊ ಇದನ್ನು ಯಾವಾಗ ಜಾರಿಗೆ ಅಂದರೆ ಯಾವಾಗ ಘೋಷಿಸಲಾಯ್ತಾ ಅಂತ ನೋಡುವುದಾದರೆ, ಇದನ್ನು ಕೇಂದ್ರ ಬಜೆಟ್ 2025-26ರಲ್ಲಿ ಈ ಒಂದು ಜ್ಞಾನ ಭಾರತಂ ಯೋಜನೆಯನ್ನು ಘೋಷಣೆ ಮಾಡಲಾಯಿತು. ಸೊ ಇದೇನು ಮಾಡ್ತದಪ್ಪ ಅಂದರೆ, ಇಲ್ಲಿ ಭಾರತದ ಪ್ರಾಚೀನ ಹಸ್ತಪ್ರತಿಗಳು ಏನಿದಾವಲ್ಲ ಅವುಗಳನ್ನು ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಇಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ಜ್ಞಾನ ಭಾರತಂ ಯೋಜನೆ ಮೂಲಕ ಇದು ಕೈಗೊಂಡಿದೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೆ ತಂದಿದೆ ಅಂತ ನೋಡುವುದಾದರೆ, ಇಲ್ಲಿ ಸಂಸ್ಕೃತ ಸಚಿವಾಲಯ ಏನಿದೆಯಲ್ಲ ಆ ಒಂದು ಸಂಸ್ಕೃತ ಸಚಿವಾಲಯವು ಈ ಜ್ಞಾನ ಭಾರತಂ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆ ಏನು ಮಾಡ್ತದ, ಪ್ರಾಚೀನ ಹಸ್ತಪ್ರತಿಗಳನ್ನು ಇದು ಸಂರಕ್ಷಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಒಂದು ಕಾರ್ಯ ಮಾಡುತ್ತದೆ. ಸೊ ಪ್ರಾಚೀನ ಹಸ್ತಪ್ರತಿಗಳು ಅಂತ ಅಂದರೆ ಏನು ಅಂತ ನೋಡುವುದಾದರೆ, ಇಲ್ಲಿ ಉದಾಹರಣೆಗಾಗಿ ನಾವು ತೆಗೆದುಕೊಳ್ಳೋದಂದರೆ ಇದು ಸಾಹಿತ್ಯಿಕ ಹಸ್ತಪ್ರತಿಗಳಿರ್ತಾವಲ್ಲ ಅವು ಅದರಲ್ಲಿಯೂ ಕನ್ನಡದ ಪ್ರಾಚೀನ ಮತ್ತು ಮಧ್ಯಕಾಲೀನ ಕವಿಗಳ ಒಂದು ಕೃತಿಗಳು ಇಲ್ಲಿ ಸಂರಕ್ಷಿಸಲಾಗುತ್ತಿದೆ. ಮತ್ತು ಈ ಸಾಹಿತ್ಯಿಕ ಹಸ್ತಪ್ರತಿಗಳಲ್ಲ ಅಂತ ಏನು ಹೇಳಿದ್ನಲ್ಲ, ಇದರಲ್ಲಿ ಚಂಪು ಕಾವ್ಯಗಳು ಕೂಡ ಬರ್ತಾವ, ಕನ್ನಡ ಸಾಹಿತ್ಯ ಚರಿತ್ರೆಗಳು ಕೂಡ ಬರ್ತಾವ, ಇನ್ನು ನಮ್ಮ ಬಸವಣ್ಣವರ ವಚನಗಳು ಕೂಡ ಈ ಒಂದು ಹಸ್ತಪ್ರತಿಗಳಲ್ಲಿ ಇನ್ಕ್ಲೂಡ್ ಆಗ್ತಾವೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನು ಭಾರತದಲ್ಲಿ ರಾಜರುಗಳು ಇದ್ರಲ್ಲ ಆ ರಾಜಾಶ್ರಯಗಳು ಮತ್ತು ವೀರರಿಗೆ ಸಂಬಂಧಪಟ್ಟ ಒಂದು ಕಾವ್ಯಗಳು ಕೂಡ ಈ ಒಂದು ಹಸ್ತಪ್ರತಿಯಲ್ಲಿ ಇನ್ಕ್ಲೂಡ್ ಆಗಿರ್ತಾವೆ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಪ್ರಮುಖ ವಿದ್ವಾಂಸರು ಏನಿದ್ರಲ್ಲ ಅವ್ರೇನು ಬರೆದಿದ್ದಾರಲ್ಲ ಕಾವ್ಯಗಳಾಗಲಿ ಅಥವಾ ಗ್ರಂಥಗಳಾಗಲಿ ಆ ಒಂದು ಗ್ರಂಥಗಳು ಕೂಡ ಈ ಒಂದು ಪ್ರಾಚೀನ ಭಾರತದ ಹಸ್ತಪ್ರತಿ ಅಂತ ಏನು ಹೇಳ್ತಿದ್ದೇನಲ್ಲ ಇದ್ರಾಗ ಇನ್ಕ್ಲೂಡ್ ಆಗ್ತಾವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಿಷಯಾಧಾರಿತ ಹಸ್ತಪ್ರತಿಗಳು ಇದ್ರಾಗ ಇನ್ಕ್ಲೂಡ್ ಆಗ್ತಾವೆ. ವಿಷಯಾಧಾರಿತ ಹಸ್ತಪ್ರತಿಗಳು ಅಂತ ಅಂದರೆ ಯಾವುವು ಅಂತ ನೋಡೋದಾದರೆ, ಇಲ್ಲಿ ಏನಿದು ವಿಜ್ಞಾನ ಮತ್ತು ಕಲೆಗೆ ಸಂಬಂಧಿಸಿದ ಏನು ವಿಷಯಗಳಿರ್ತಾವಲ್ಲ ಅವು ಕೂಡ ಈ ಒಂದು ಜ್ಞಾನ ಭಾರತಂ ಯೋಜನೆ ಅಡಿಯಲ್ಲಿ ಇನ್ಕ್ಲೂಡ್ ಆಗ್ತಾವೆ. ಅದರಲ್ಲಿಯೂ ಮುಖ್ಯವಾಗಿ ಎಕ್ಸಾಂಪಲ್ಗಳನ್ನು ನೋಡೋದಾದರೆ, ಇಲ್ಲಿ ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದ ಒಂದು ಆಯುರ್ವೇದ ಆಗಲಿ ಅಥವಾ ಅಶ್ವವೈದ್ಯವಾಗಲಿ ಅಥವಾ ಗಜಶಾಸ್ತ್ರ ಆಗಲಿ, ಈ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ವಿಷಯಾಧಾರಿತ ಹಸ್ತಪ್ರತಿಗಳು ಮತ್ತು ಇಲ್ಲಿ ಪಾಕಶಾಸ್ತ್ರಗಳಾಗಲಿ ಕಲೆಗಳಾಗಲಿ ಕಥೆಗಳಾಗಲಿ ಈ ರೀತಿ ಎಲ್ಲ ಒಂದು ವಿಷಯಗಳು ಏನಿರ್ತಾವಲ್ಲ ಅವು ಕೂಡ ಈ ಜ್ಞಾನ ಭಾರತಂ ಯೋಜನೆಯಡಿ ಇಲ್ಲಿ ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ತಗೋದಾದರೆ, ಇಲ್ಲಿ ಧಾರ್ಮಿಕ ಮತ್ತು ದಾರ್ಶನಿಕ ಹಸ್ತಪ್ರತಿಗಳನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅವುಗಳಲ್ಲಿಯೂ ಈ ಜೈನ ಅಥವಾ ವೀರಶೈವ ಅಥವಾ ವೈಷ್ಣವ ಪಂಥಗಳಿಗೆ ಏನು ಸೇರಿದಾವಲ್ಲ ದಾರ್ಶನಿಕ ಗ್ರಂಥಗಳು ಮತ್ತು ಪುರಾಣಗಳು ಆಗಲಿ ಅಥವಾ ಉಪನಿಷತ್ತುಗಳು ಆಗಲಿ ಇನ್ನು ವೇದಗಳು ಆಗಲಿ, ಈ ರೀತಿ ಹಲವಾರು ಅಂದರೆ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನು ಇಲ್ಲಿ ಏನು ಮಾಡಲಾಗಿದೆ, ಈ ಜ್ಞಾನ ಭಾರತ ಯೋಜನೆ ಅಡಿಯಲ್ಲಿ ಇಲ್ಲಿ ಸಂರಕ್ಷಿಡಲು ಮತ್ತು ಏನಿದು ಪುನರುಜ್ಜೀವನಗೊಳಿಸಲು ಈ ಒಂದು ಯೋಜನೆ ಅನುಕೂಲ ಮಾಡಿಕೊಡ್ತಿದೆ, ಅಂದರೆ ಕಾರ್ಯನಿರ್ವಹಿಸುತ್ತಿದೆ ಅಂತ ನಾವಿಲ್ಲಿ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ಈ ಜ್ಞಾನ ಭಾರತಿ ಯೋಜನೆ ಏನಿದೆಯಲ್ಲ ಈ ಯೋಜನೆ ಅಡಿಯಲ್ಲಿ ಇಲ್ಲಿ ವಿಶೇಷವಾಗಿ ಈ ಮೈಸೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ ಆ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಡಿಯಲ್ಲಿ ಬರುವ ಯೋಜನೆಗಳು ಏನಿದಾವಲ್ಲ ಆ ಯೋಜನೆಗಳು ಕೂಡ ಇಲ್ಲಿ ಜ್ಞಾನ ಭಾರತಂ ಯೋಜನೆಯ ಹಸ್ತಪ್ರತಿಗಳ ಒಂದು ಸಂರಕ್ಷಣೆ ಮತ್ತು ಪ್ರಕಟಣೆಯಲ್ಲಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಅಂತ ನಾವಿಲ್ಲಿ ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇಲ್ಲಿ ಮುಂಬರುವ ಒಂದು ಪರೀಕ್ಷೆಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಅಥವಾ ಹೇಳಿಕೆ ಪ್ರಶ್ನೆಗಳನ್ನು ಕೇಳ್ತಿರೋದರಿಂದ ನಾವಿಲ್ಲಿ ತುಂಬ ಡೀಪಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ.
ಸೊ ಈ ಜ್ಞಾನ ಭಾರತಂ ಯೋಜನೆ ಅಂತ ಹೇಳಿದೆ. ಸೊ ಈ ಜ್ಞಾನ ಭಾರತ ಯೋಜನೆಯ ಉದ್ದೇಶ ಏನಂತಂದರೆ, ಇಲ್ಲಿ ನಮ್ಮ ಭಾರತ ಏನು ಮಾಡಿದೆ, ನಮ್ಮ ಭಾರತವು ವಿಶ್ವದ ಅತಿ ದೊಡ್ಡ ಹಸ್ತಪ್ರತಿಗಳ ಒಂದು ಭಂಡಾರವನ್ನು ಹೊಂದಿದೆ. ಸೊ ಆ ಕಾರಣದಿಂದಾಗಿಯೇ ಇಲ್ಲಿ ಏನು ಮಾಡಲಾಗಿದೆ ಅಂದರೆ, ನಮ್ಮ ಭಾರತವು ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಹಳೆಯ ಹಸ್ತಪ್ರತಿಗಳನ್ನು ಹೊಂದಿದೆ. ಅಂದರೆ ಏನು ಈಗಾಗಲೇ ತಿಳಿಸಿದೆ ಅಲ್ಲ ನಿಮಗೆ, ಹಸ್ತಪ್ರತಿಗಳು ಅಂದರೆ ಏನೇನು ಇನ್ಕ್ಲೂಡ್ ಆಗಿದಾವೆ ಅಂತ ತಿಳಿಸಿದೆ ಅಲ್ಲ, ಆ ರೀತಿ ಎಲ್ಲ ಒಂದು ಹಸ್ತಪ್ರತಿಗಳನ್ನು ಇಲ್ಲಿ 1 ಕೋಟಿಗೂ ಅಧಿಕ ಹಸ್ತಪ್ರತಿಗಳನ್ನು ಹೊಂದಿದೆ. ಸೊ ಅದರಲ್ಲಿ ಇಲ್ಲಿ ಏನು ಮಾಡಲಾಗಿದೆ ಅಂದರೆ, ನಮ್ಮ ಭಾರತೀಯ ಹಳೆಯ ಕಾಲದಲ್ಲೆಲ್ಲ ಈ ತಾಳೆಗರಿ ಆಗಲಿ ಅಥವಾ ಭಾರಜ ಪತ್ರವಾಗಲಿ ಅಥವಾ ಈ ಚರ್ಮ ಮತ್ತು ಇದೇನು ಬಟ್ಟೆಗಳು ಬರ್ತಾವಲ್ಲ, ಆ ಬಟ್ಟೆಗಳ ಮೇಲೆ ಏನು ಬರೆದಿಡಲಾಗಿತ್ತಲ್ಲ, ಆ ಎಲ್ಲ ಹಸ್ತಪ್ರತಿಗಳನ್ನು ಈಗ ಏನು ಮಾಡಲಾಗಿದೆ, ಅವುಗಳನ್ನು ಆಧುನಿಕ ಒಂದು ತಂತ್ರಜ್ಞಾನ ಬಳಸಿ ಇಲ್ಲಿ ನಮ್ಮ ಮುಂಬರುವ ಪೀಳಿಗೆಗೆ ಆಗಲಿ ಅಥವಾ ನಮಗಾಗಲಿ ಈ ಒಂದು ಏನಿದು ಹಳೆಯ ಕಾಲದ ಜ್ಞಾನವನ್ನು ಸಂಗ್ರಹಿಸಿಡಲು ಈ ಹಸ್ತಪ್ರತಿ ಭಂಡಾರ ಎಂಬ ಒಂದು ವೇದಿಕೆಯನ್ನೇ ಇಲ್ಲಿ ರಚಿಸಲಾಗುತ್ತಿದೆ ಮತ್ತು ಈ ಮುಂದಿನ ಪೀಳಿಗೆಗೆ ತಲುಪುವಂತೆ ಈ ಯೋಜನೆಯನ್ನು ಇಲ್ಲಿ ರೂಪಿಸಲಾಗಿದೆ. ಮತ್ತು ಈ ಯೋಜನೆಯನ್ನು ರೂಪಿಸುವ ಮೂಲಕ ಇಲ್ಲಿ ಈ ಒಂದು ಜ್ಞಾನ ಭಾರತಂ ಎಂಬ ಯೋಜನೆಯ ಮುಖ್ಯ ಗೋಲ್ಸ್ ಏನಂದರೆ, ಇಲ್ಲಿ ಈ ಹಳೆಯ ಜ್ಞಾನವನ್ನು ಅಂದರೆ ಈಗ ಹೇಳಿದೆ ಅಲ್ಲ ನಿಮಗೆ, ಈಗಾಗಲೇ ಏನು ಹೇಳಿದೆ ನಿಮಗೆ, ಈ ಸಾಹಿತ್ಯಿಕ ಒಂದು ಗ್ರಂಥಗಳಾಗಲಿ ಅಥವಾ ಈಗಾಗಲೇ ನಿಮ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದೆ ಅಲ್ಲ, ಅವೆಲ್ಲ ಏನು ಮಾಡಲಾಗಿದೆ ಇಲ್ಲಿ ಸಂರಕ್ಷಿಸುವ ಒಂದು ಗುರಿಯನ್ನು ಹೊಂದಿದೆ. ಸೊ ಇವುಗಳನ್ನು ಹೇಗೆ ಸಂರಕ್ಷಿಸಲಾಗುತ್ತಿದೆ ಅಂತ ನೋಡೋದಾದರೆ, ಇಲ್ಲಿ ಮುಖ್ಯವಾಗಿ ಇವುಗಳನ್ನು ಡಿಜಿಟಲೀಕರಣ ಮಾಡಲಾಗ್ತಿದೆ ಮತ್ತು ಇವುಗಳನ್ನು ರಾಷ್ಟ್ರೀಯ ಹಸ್ತಪ್ರತಿ ಭಂಡಾರ ಅಂತ ಒಂದು ವೇದಿಕೆಯ ಮೂಲಕ ಇವನ್ನು ಒಂದೇ ಕಡೆ ಇವುಗಳನ್ನು ಸೇರಿಸಲಾಗ್ತಿದೆ. ಸೊ ಡಿಜಿಟಲೀಕರಣ ಅಂತಂದರೆ ಇಲ್ಲಿ ದಶಕಗಳಷ್ಟು ಹಳೆಯದಾದ ಹಸ್ತಪ್ರತಿಗಳು ಅಂತ ನಾವು ಇಲ್ಲಿ ತಿಳಿದಿದ್ದೀವಲ್ಲ, ಸೊ ಆ ಒಂದು ಹಳೆಯ ಹಸ್ತಪ್ರತಿಗಳು ನಾಶವಾಗಬಾರ್ದಂತ ಏನು ಮಾಡ್ತಿದ್ದಾರೆ, ಇಲ್ಲಿ ಹೈ ರೆಸೊಲ್ಯೂಷನ್ ಸ್ಕ್ಯಾನಿಂಗ್ ಯೂಸ್ ಮಾಡಿ ಇಲ್ಲಿ ಆ ಒಂದು ಪ್ರತಿಗಳು ಏನಿದಾವಲ್ಲ, ಹಸ್ತಪ್ರತಿಗಳು ಏನಿದಾವಲ್ಲ, ಅವುಗಳನ್ನು ಇಲ್ಲಿ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲಾಗುತ್ತಿದೆ ಮತ್ತು ಅವುಗಳನ್ನು ಪರಿವರ್ತಿಸಿ ಇಲ್ಲಿ ಡಿಜಿಟಲೀಕರಣ ಮಾಡಿ ಅವುಗಳನ್ನು ಸರಿಯಾಗಿ ಸಂರಕ್ಷಿಸಿಡುವ ಕೆಲಸವನ್ನು ಇಲ್ಲಿ ಜ್ಞಾನ ಭಾರತಂ ಯೋಜನೆಯ ಮೂಲಕ ಇಲ್ಲಿ ಮಾಡಲಾಗ್ತಿದೆ. ಸೊ ಈ ಒಂದು ಡಿಜಿಟಲೀಕರಣಗೊಂಡ ಎಲ್ಲ ಏನು ಹಸ್ತಪ್ರತಿಗಳದಾವಲ್ಲ, ಅವನ್ನ ರಾಷ್ಟ್ರೀಯ ಹಸ್ತಪ್ರತಿ ಭಂಡಾರ ಎಂಬ ಒಂದು ವೇದಿಕೆ ಸುಲಭವಾಗಿ ಲಭ್ಯವಾಗುವಂತೆ ಇಲ್ಲಿ ಏನು ಮಾಡಲಾಗ್ತಿದೆ ಅಂದರೆ, ಒಂದೇ ವೇದಿಕೆಯಲ್ಲಿ ಇವುಗಳನ್ನು ಸಂಗ್ರಹಣೆ ಮಾಡಿ ಇಡಲಾಗ್ತಿದೆ. ಸೊ ಹೀಗೆ ಸಂಗ್ರಹಣೆ ಮಾಡಿ ಇಡುವುದರಿಂದ ಯಾರು ಬೇಕಾದರೂ ತಮಗೆ ಓದಲು ಅಥವಾ ಸಂಶೋಧನೆ ಮಾಡಲು ಇಲ್ಲಿ ಅವುಗಳನ್ನು ಬಳಕೆ ಮಾಡಿಕೊಳ್ಳಲು ಇಲ್ಲಿ ಅವಕಾಶ ಸಿಗಲಿದೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಹಸ್ತಪ್ರತಿಗಳು ಪ್ರಮುಖವಾಗಿ ಯಾವ್ಯಾವ ಒಂದು ಲ್ಯಾಂಗ್ವೇಜ್ದಲ್ಲಿದ್ದವು ಅಂತ ನೋಡುವುದಾದರೆ, ಪ್ರಮುಖವಾಗಿ ಇಲ್ಲಿ ಸಂಸ್ಕೃತ ಲ್ಯಾಂಗ್ವೇಜ್ದಲ್ಲಿದ್ದವು ಅಥವಾ ಪಾಳಿ ಲ್ಯಾಂಗ್ವೇಜ್ದಲ್ಲಿದ್ದಾವೆ ಅಥವಾ ಪ್ರಾಕೃತಿಕ ಒಂದು ಲ್ಯಾಂಗ್ವೇಜ್ದಲ್ಲಿದ್ದಾವೆ. ಹೀಗೆ ಹಲವಾರು ಲ್ಯಾಂಗ್ವೇಜ್ನಲ್ಲಿ ಈ ಹಸ್ತಪ್ರತಿಗಳಿದ್ದಾವೆ. ಸೊ ಆ ಒಂದು ಹಸ್ತಪ್ರತಿಗಳನ್ನು ಈಗ ಏನು ಮಾಡಲಾಗಿದೆ ಅಂದರೆ, ಅವುಗಳನ್ನು ಆಧುನೀಕರಣಗೊಳಿಸಿ ಈಗ ಪ್ರಸ್ತುತ ಏನು ಜನಸಾಮಾನ್ಯರು ಏನು ಮಾತನಾಡ್ತಾರಲ್ಲ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ ಅಥವಾ ಮರಾಠಿ ಆಗಲಿ, ನಮ್ಮ ಭಾರತದಲ್ಲಿ ಎಷ್ಟು ಒಂದು 22 ಅಬೋ ಏನು ಕಾನೂನಾತ್ಮಕವಾಗಿ 22 ಅಬೋ ಲ್ಯಾಂಗ್ವೇಜ್ ಇದಾವಲ್ಲ, ಸೊ ಆ ರೀತಿ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಇಲ್ಲೇನು ಮಾಡಲಾಗಿದೆ ಅಂದರೆ ಅವುಗಳನ್ನು ಆಧುನೀಕರಣಗೊಳಿಸಲಾಗ್ತಿದೆ ಮತ್ತು ಆ ಒಂದು ಆಧುನೀಕರಣಗೊಂಡ ಒಂದು ಹಸ್ತಪ್ರತಿಗಳನ್ನು ಭಾಷಾಂತರ ಅಂದರೆ ಅನುವಾದ ಮಾಡಲಾಗ್ತಿದೆ. ಅದರಲ್ಲಿ ಇಲ್ಲಿ ವಿಶೇಷವಾಗಿ ವಿಜ್ಞಾನ, ವೈದ್ಯಕೀಯ, ಗಣಿತ ಮತ್ತು ತತ್ವಶಾಸ್ತ್ರದ ಏನು ವಿಷಯಗಳದಾವಲ್ಲ, ಆ ವಿಷಯಗಳು ಆಧುನೀಕರಣ ಭಾಷೆಗಳಿಗೆ ಅನುವಾದ ಮಾಡಿಸಿ ಇಲ್ಲಿ ಅದರಲ್ಲಿರುವ ಜ್ಞಾನವನ್ನು ತಿಳಿದುಕೊಳ್ಳಲು ಇಲ್ಲಿ ಸರ್ಕಾರ ಈ ಒಂದು ಮಹತ್ವದ ಕಾರ್ಯವನ್ನು ಮಾಡುತ್ತಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ.